ನನ್ನ ಹಿಂದೆ ಒಬ್ಬ ನಿಯಾಮಕ ಇದ್ದಾನೆ, ನಾನು ಅಂದುಕೊಂಡಿದ್ದಾಗ್ತಾ ಇಲ್ಲ. ಅದರಲ್ಲಿ ಏನಾಗುತ್ತೆ, ಅಂದುಕೊಂಡಿದ್ದೆಲ್ಲವೂ ಆಗದೆ ಇದ್ದರೆ ಜ್ಞಾನ ಇರೋದೋ ಏನೋ, ಒಂದೆರಡು ಆಗ್ಬಿಡತ್ತೆ, ಅದೇ ಸಮಸ್ಯೆ. ಒಂದೋ ಎರಡೋ ಆಗಿ ಬಿಟ್ಟಾಗ ಅಂತೀವಿ, ನೋಡಿದ್ರ ಆಚಾರ್ಯ ನೀವೇನೋ ಅಸ್ವತಂತ್ರ, ನಾವು ಪ್ರಯತ್ನ ಮಾಡಿದ್ರೇ ಗೊತ್ತಾಗೋದು ಜೀವ ಅಸ್ವಾತಂತ್ರ. ಅದು ಸ್ವಾಮಿ ಮಾಡಿಸ್ತಾನೆ. ಇಬ್ಬರೂ ಮಾಡ್ತಾರೆ, ಜ್ಞಾನಿಗಳೂ ಕರ್ಮಾಚರಣೆಯನ್ನು ಮಾಡ್ತಾರೆ, ಅಜ್ಞಾನಿಗಳೂ ಮಾಡ್ತಾರೆ. ಡಿಫರೆನ್ಸ್ ಏನು? ನಾಹಂಕರ್ತ ಹರಿಕರ್ತ, ನಾನು ಮಾಡಿದ್ದಲ್ಲ, ಶ್ರೀಹರಿ ನಿಂತು ನನ್ನಿಂದ ಈ ಕೆಲಸವನ್ನು ಮಾಡಿಸಿದಾನೆ. ಇವನಿಗೆ ನಾನೇ ಮಾಡಿದೆ. ದೇವರು ಪಾಪ, ನಾನು ನೀವು ಹೇಳಿದಾಗೆ ದೇವರಿಗೆ ಹೋಗಿ ಕಾಯಿ ಒಡಿಸ್ಕೊಂಬಂದೆ, ಆದರೂ ನಾನು ಪ್ರಯತ್ನ ಮಾಡಿದೆ. ದೇವ್ರಿಗೊಂದು ಕಾನ್ಸೋಲೇಷನ್ ಪ್ರೈಸ್ ಕೊಡ್ತಾನೆ, ಪಾಪ ಕಾಯಿ ಒಡಿಸ್ಕೊಂಬಂದಲ್ಲ, ದೇವರು ಪರವಾಗಿಲ್ಲ ಅಂತ ಇವನಂತಾನೆ. ಅವನು ಮಾಡಿದ್ದ, ನಾನು ಮಾಡಿದೆ ಅಂದರೆ ಅದು ತುಂಬ ದಡ್ಡತನ ಅಂತ. ಸೌಟಿನಿಂದ ಬಡಿಸ್ತೇವೆ, ಸಾರೋ ಇನ್ನೇನೋ ಹಲ್ವಾನೋ ಗಿಲ್ವಾನೋ. ಯಾರೋ ಅಂದ್ರು, ಏನು ಸಾರು ಇಷ್ಟು ಚೆನ್ನಾಗಿದೆ ರೀ, ಸೌಟು ಹೊಸಾದಲ್ವಾ ಅದಕ್ಕೆ ಅನ್ನು. ಹೊಟ್ಟೆ ಹೊಡೆದೋಗಲ್ಲ ಮಾಡಿದವನಿಗೆ, ಸೌಟು ಹೊಸಾದಂತು. ಒಳಗೆ ಹೋದ ಕೂಡಲೇ ಒಂದಿಷ್ಟು ಉಪ್ಪು ಒಯ್ದು ಬಿಟ್ಟೆ ಅದಕ್ಕೆ. ಎರಡನೇ ಸಲ ತಂದರು, ಇದೇನು ರೀ ಸಾರು ಇಷ್ಟು ಕೆಟ್ಟದಾಗಿದೆ. ಅಡುಗೆ ಅವನ ಹಿಂದೆ ಬಂದ, ಅದು ಹೊಸ ಸೌಟೆ ಸ್ವಾಮಿಯಿಂದ. ಸೌಟು ಹೊಸಾದೆ ಮತ್ತೇನಾಯಿತು? ಸೌಟಲ್ಲ, ನಾನೇ ಉಪ್ಪು ಹಾಕಿದೆ, ಈಗ ಸರಿ ಮಾಡಿರಿ, ಹೊಸ ಸೌಟಲ್ಲೇ ಬಡಿಸ್ರಿ ಎಂದ. ಸೌಟು ಕೇವಲ ಸಾಧನ, ಮಾಡಿದವನು ಅವನು. ಹಾಗೆ ನಾವು ಒಂದು ಯಾವುದಾದ್ರೂ ಕೆಲಸವನ್ನು ಮಾಡಿದ್ದೇವೆ ಅಂದರೆ ಸೌಟಿನ ಸ್ಥಾನದಲ್ಲಷ್ಟೇ. ಅದನ್ನು ಪೂರ್ಣ ನಿಂತು ನಮ್ಮಿಂದ ಮಾಡಿಸಿದವನು ಆ ಭಗವಂತ ಅನ್ನುವ ಅನುಸಂಧಾನ ಇದ್ದರೆ ನಿಜವಾಗಲೂ ಅದು ನನಗೆ ಜ್ಞಾನ ಬಂದಿದೆ ಅಂತ. ಇದೇ ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ. ಇದು ತುಂಬ ಸುಲಭವಾಗಿ ಬರುವಂಥದ್ದಲ್ಲ. ತುಂಬ ಸಾಧನೆ ಇದ್ದರೆ ಮಾತ್ರ ದೇವರು ಈ ಒಂದು ಕನ್ವಿಕ್ಷನನ್ನು ಕೊಡ್ತಾನೆ. ಜನರಲ್ ಆಗಿದೆ ನಾನು ಅಸ್ವತಂತ್ರ ಅಂತ, ಅದು ಸಾಲದು. ಏನೇ ಆಗಲಿ ತುಂಬ ದೊಡ್ಡ ಜ್ಞಾನಿಗಳ ಜೀವನದಲ್ಲಿ ಕೇಳಿದರೆ ತುಂಬ ಆಶ್ಚರ್ಯ ಆಗುತ್ತೆ. ಅವರ ಅನುಸಂಧಾನದ ಲೆವೆಲ್ಸು ಏನಾದರೂ ಅದು ದೇವರ ಸಂಕಲ್ಪ, ದೇವರ ಇಚ್ಛೆ ಅಷ್ಟೇ. ಅದಕ್ಕೆ ಅಂದರು ಜೀವ ಅಸ್ವಾತಂತ್ರ, ದೇವ ನಿಜ. ಹಾಗಾದರೆ ಸ್ವತಂತ್ರ ಯಾರು? ದೇವರೊಬ್ಬನೇ ಸ್ವತಂತ್ರ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಅನ್ನುವ ಮಾತನ್ನು ಈ ಪದದಲ್ಲೇ ಹೇಳಿದರು. ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರನಾದವನು ದೇವರು. ಜೀವ ಅಸ್ವಾತಂತ್ರ, ದೇವ ನಿಜ ಸ್ವಾತಂತ್ರ. ದೇವರಿಗೆ ನಿಜವಾದ ಸ್ವಾತಂತ್ರ್ಯ ಇದೆ. ಅಲ್ಲಿ ನಿಜ ಅನ್ನೋ ಪದ ಬೇರೆ ಹಾಕಿದ್ದಾರೆ. ಇದರಲ್ಲಿ ಏನು ಗೊತ್ತಾ, ನನಗೊಂದಿಷ್ಟು ಸ್ವಾತಂತ್ರ್ಯವನ್ನು ದೇವರು ಕೊಟ್ಟ್ಯಾನಂತ. ನೀನು ಈ ಕೆಲಸವನ್ನು ಮಾಡು. ಅಲ್ಲ ರೀ, ಎಲ್ಲವೂ ದೇವರೇ ಮಾಡಿಸ್ತಾನೆ ಅಂತ ಕೂತ್ರೆ ಆಗತ್ತಾ? ಇದು ತುಂಬ ಅತಿರೇಕ ಆಯ್ತಪ್ಪ. ಸುಮ್ಮನೆ ನಾನು ಕೂತ್ಬಿಟ್ಟೇನು, ಅವ್ರವ್ರ ಕೆಲಸ ಬಿಟ್ಟು. ಈಗ ಪುರಾಣಕ್ಕೆ ಕರೆದೇ ಇರಿ, ಸುಮ್ಮನೆ ಕೂತ್ಬಿಟ್ಟೆ. ಪುರಾಣ ಯಾರು ಹೇಳೋರು? ಆ ಸ್ವಾಮಿನೇ ಹೇಳ್ತಾನೆ. ಸಾಧ್ಯ ಇದೆಯಾ? ಇದಿಷ್ಟಕ್ಕೆ ಅಲ್ಲ, ಮನೆಯಲ್ಲಿ ಅಡಿಗೆಯೋ ಊಟವೋ ತಿಂಡಿಯೋ ಆಗಬೇಕು. ಒಲೆ ಹಚ್ಚಬೇಕು, ಒಲೆ ಮೇಲೆ ಪಾತ್ರೆಯನ್ನು ಇಡಬೇಕು. ಆ ಪಾತ್ರೆ ಯಾವ ಪಾತ್ರೆಯಲ್ಲಿ ಎಷ್ಟು ಅಕ್ಕಿ ಎಷ್ಟು ನೀರು ಹಾಕಬೇಕು, ಅದು 1 ಗಂಟೆಯೋ 1.25 ಗಂಟೆಗೋ ಏನು ಬೇಯುತ್ತೆ ಅದನ್ನು ನೋಡಬೇಕು. ಅದು ಬಿಟ್ಬಿಟ್ಟು ಅಕ್ಕಿ ಮೂಟೆ ಅಲ್ಲೇ ಇಟ್ಟು ಈ ಮೂಟೆ ಇಲ್ಲೇ ಇಟ್ಟು ತಣ್ಣ ಕೈ ಮುಕ್ಕೊಂಡು ಕೂತ್ರೆ ಯಾವತ್ತು ಅನ್ನ ಆಗೋದು? ಏನೇನೇನೇನೂ ಆಗೋದಿಲ್ಲ. ಹಾಗಾದರೆ ನಾನು ಮಾಡ್ತಾ ಇದ್ದೇನಲ್ಲ. ಅದಕ್ಕೆ ದೇವರಂತಾನೆ, ನೋಡು ನಿನಗೆ ಒಂದಿಷ್ಟು ವಿವೇಕವನ್ನು ಕೊಟ್ಟಿದ್ದೇನೆ. ಇತರ ಪ್ರಾಣಿಗಳಲ್ಲಿ ಇಲ್ಲದಂತಹ ಒಂದು ವಿವೇಕ ಅನ್ನೋದು ಮನುಷ್ಯ ಪ್ರಾಣಿಗೆ ಇದೆ. ಈಗ ಯಾವುದೋ ಒಂದು ಪ್ರಾಣಿ ಅಡುಗೆ ಮಾಡ್ಕೋತೀನಿ, ಊಟ ಮಾಡ್ತೀನಿ, ತಿಂಡಿ ಮಾಡ್ತೀನಿ ಅಂದರೆ ಇಟ್ ಈಸ್ ಇಂಪಾಸಿಬಲ್. ಹೇಗೆ ಸಾಧ್ಯ ಇದೆ? ಮನುಷ್ಯ ಪ್ರಾಣಿಗೆ ವಿವೇಕ ಅಂತ ದೇವರು ಕೊಟ್ಟ್ಯಾನೆ. ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು. ಮನುಷ್ಯ ಪ್ರಾಣಿಯಾದ ಎಲ್ಲರಿಗೂ ವಿವೇಕ ಇದೆ ಅಂತಿಲ್ಲ. ಸಮ್ ಪರ್ಸೆಂಟೇಜು ಮೆಂಟಲಿ ಡಿಟಾರ್ಡೆಡ್ಡು ಅಥವಾ ಆ ಥರ ಅವಿವೇಕ ಇದೆ. ಆ ಕ್ಯಾಟಗರಿಯಲ್ಲಿ ನನ್ನನ್ನು ಹಾಕಿಲ್ಲ. ನನಗೆ ಏನನ್ನು ಮಾಡ್ಬೋದು ಏನನ್ನು ಬಿಡ್ಬೋದು ಅನ್ನೋ ವಿವೇಕ ಅಂತೂ ಇದೆ. ಎಷ್ಟು ಮಾಡ್ಬೋದು? ಅಡುಗೆ ಮಾಡು ಅಂತ ಗಂಡ ಹೇಳ್ದ, ಇದ್ದ 25 kg ಅಕ್ಕಿಯನ್ನು ಹಾಕಿ ಇಬ್ಬರಿಗೆ ಅಡುಗೆ ಮಾಡಿಟ್ಬಿಟ್ರೆ, ಇಲ್ಲ ಯಾಕೆ ಇಷ್ಟು ಮಾಡಿದೆ, ನಾಳೆ ಇರ್ತೀವೋ ಇಲ್ಲೋ ಸ್ವಾಮಿ ಇಚ್ಛೆ. ಹೌದು, ಇಷ್ಟು 25 kg ತಿಂದರೆ ನಾಳೆ ಇರೋದೇ ಇಲ್ಲ, ಹೋಗೇ ಬಿಡ್ತೀವಿ ಅಷ್ಟೇ. ಅದೊಂದು ವಿವೇಕ ಅಂತಿದೆ. ಇಷ್ಟು ಮಾಡಿದರೆ ಒಂದು ಸ್ವಲ್ಪ ಉಳಿಬಹುದು, ನಾವಿಷ್ಟು ಅದನ್ನು ಸ್ವೀಕಾರ ಮಾಡಬಹುದು. ಆದರೆ ದೇವರು ಹೇಳ್ತಾನೆ, ನಿನಗೆ ಯಾವುದು ಸಾಧ್ಯ ಇದೆಯೋ ಅದನ್ನು ನೀನು ಮಾಡು. ನಿನಗೆ ಎಲ್ಲ ರೀತಿಯಲ್ಲಿ ನಾನು ಸಹಕಾರವನ್ನು ಮಾಡಿಕೊಡ್ತೇನೆ.
ಯಾವುದು ನಿನ್ನಿಂದ ಸಾಧ್ಯ ಇಲ್ಲ ಅದು ಪೂರ್ಣ ನನ್ನ ಮೇಲೆ ಬಿಡು, ಇದನ್ನು ನಾನು ನಿಂತು ನಿನ್ನಲ್ಲಿ ಮಾಡಿಸ್ತೇನೆ ಅಂತ ಅನುಸಂಧಾನ ಮಾಡು. ಯಾವುದು ನಿನ್ನಿಂದ ಸಾಧ್ಯ ಇಲ್ಲ ಅದು ನಾನು ಮಾಡೋದು. ಯಾವುದದು? ಅನ್ನ ತಿಂದ ಮೇಲೆ ಒಳಗೆ ಅರಗುವ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ, ಅದರ ಮೇಲೆ ನಿನ್ನ ಕಂಟ್ರೋಲ್ ಇಲ್ಲ. ಅನ್ನ ಆಹಾರವನ್ನು ತೆಗೆದುಕೊಂಡ ಮೇಲೆ ಏನು ಮಿಕ್ಸಿ ಸ್ವಿಚ್ ಅದು? ಆನ್ ಮಾಡಲಾ? ಊಟ ಆಯ್ತಾ? ಹಾಕ್ರಿ, ಒಂದು 5 ನಿಮಿಷ ಗರ್ರಂತ ತಿರುಗಿ ಎಲ್ಲ ಅರಗ್ಬಿಡ್ತಾ ಮತ್ತೆ ಕೂಡ್ಲ ಊಟಕ್ಕೆ? ಹಾಗಿಲ್ಲ. ತಿಂದ ಅನ್ನವನ್ನು ಅರಗಿಸಿ, ಅರಗಿದ ಅನ್ನದ ಭಾಗಗಳನ್ನು ದೇಹದ ಎಲ್ಲ ಕಡೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಹೋಗಬೇಕು, ರಕ್ತ ಆಗಬೇಕು, ಮಾಂಸ ಆಗಬೇಕು, ಮೂಳೆ ಆಗಬೇಕು, ಮಲವಾಗಿ ಆಚೆ ಬರಬೇಕು, ಇಡೀ ದೇಹಕ್ಕೆ ಎಷ್ಟೆಷ್ಟು ಪರ್ಸೆಂಟನ್ನು ಹೇಗೆ ಕಳಿಸ್ಬೇಕು, ಅದು ದೇವರಿಗೆ ಸಂಬಂಧಪಟ್ಟದ್ದು, ಅದು ನನ್ನ ಜವಾಬ್ದಾರಿ ಅಲ್ಲ. ಒಳಗೆ ಹೋದ ಮೇಲೆ ಡೈಜೆಸ್ಟಿವ್ ಸಿಸ್ಟಮನ್ನು ನೋಡಿಕೊಳ್ಳುವವನು ಭಗವಂತ. ಹೊರಗೆ ನಿನಗೆ ವಿವೇಕ ಕೊಟ್ಟಿದ್ದೇನೆ. ಒಲೆಯ ಮೇಲೆ ಅಕ್ಕಿಯನ್ನು ಇಡು, ಅಕ್ಕಿಯನ್ನು ಆಗಬೇಕಾದ್ರೂ ನನ್ನ ಅನುಗ್ರಹ ಬೇಕು ಪ್ರತಿಯೊಂದು, ಆದರೆ ನಿನಗೆ ವಿವೇಕವನ್ನು ಕೊಟ್ಟಿದ್ದೇನೆ. ಹಾಗಾಗಿ ನಮಗೆ ದೇವರು ಒಂದಿಷ್ಟು ಸ್ವಾತಂತ್ರ್ಯವನ್ನು ಇಷ್ಟು ಚಿಂತನೆ ಮಾಡಲಿಕ್ಕೆ ಕೊಟ್ಟಿಯಾನೆ, ಅದು ಕೊಟ್ಟ ಸ್ವಾತಂತ್ರ್ಯ. ಆದರೆ ದೇವರಿಗೆ ಯಾರಾದರೂ ಕೊಟ್ಟಿಯಾರ? ಇಲ್ಲ, ನಿಜ ಸ್ವಾತಂತ್ರ್ಯ. ಅವನಿಗೆ ಬಾರೋಡಲ್ಲ, ಅದು ಅವನಿಗೆ ಇನ್ಯಾರೋ ಕೊಟ್ಟದ್ದಲ್ಲ, ನೈಜವಾದದ್ದು, ಅವನಲ್ಲಿ ಇರುವಂಥದ್ದು. ಲಕ್ಷ್ಮೀದೇವಿನೂ ಜಗತ್ತನ್ನು ನಿರ್ಮಾಣ ಮಾಡ್ತಾಳೆ, ಬ್ರಹ್ಮದೇವರು ನಿರ್ಮಾಣ ಮಾಡ್ತಾರೆ. ಆದರೆ ಇವರೆಲ್ಲ ಮಾಡೋದು ನಾನು ಕೊಟ್ಟ ಪರಿಮಿತಿಯಿಂದ, ನಾನು ಕೊಟ್ಟ ಪರ್ಮಿಷನ್ನಿಂದ. ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಮಾಶ್ರಿತ್ಯ. ಲಕ್ಷ್ಮೀದೇವಿ ಅಂತಾಳೆ, ಬ್ರಹ್ಮ ರುದ್ರ ಇವರಿಗೆಲ್ಲ ಅವರವರ ಪೋಸ್ಟ್ ಬರಬೇಕಾದರೆ ನಾನು ಅವರನ್ನು ನೋಡಬೇಕು. ನಾನು ಅವರನ್ನು ನೋಡಿಲ್ಲ ಅಂದರೆ ಅವರ ಪೋಸ್ಟ್ ಅವ್ರ ಖಾತ್ರಿ ಆಗೋದಿಲ್ಲ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಇಚ್ಛೆ ಮಾಡಿದರೆ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ, ರುದ್ರದೇವರಿಗೆ ರುದ್ರ ಪದವಿ, ಇಷ್ಟೆಲ್ಲ ಕೊಡೋ ದೊಡ್ಡ ಜವಾಬ್ದಾರಿ ಅಂಥ ಸ್ವತಂತ್ರಳ. ನನಗೂ ಒಬ್ಬ ನಿಯಾಮಕನಿದ್ದಾನೆ, ಮಮಯೋನಿರಪ್ಸ್ವಾಂತ ಸಮುದ್ರೆ. ಹಾಗಾದರೆ ಇವರಿಗೆ ಯೋಗ್ಯತೆ ಬೇಕಾದಷ್ಟು ದೊಡ್ಡದಿದ್ದರೂ, ಇವರು ಮಾಡುವ ಕೆಲಸ ಅತೀ ದೊಡ್ಡದಾದರೂ ಅದು ನಿಮ್ಮ ನೈಜವಾದ ಸ್ವಾತಂತ್ರ್ಯವ ಅಂದರೆ ಇಲ್ಲ, ಅದು ದೇವರಲ್ಲಿ ಮಾತ್ರ ಇದೆ. ಅದನ್ನೇ ನಮ್ಮ ಗೋಪಾಲದಾಸರಂದರು, ಜೀವ ಅಸ್ವತಂತ್ರ, ದೇವ ನಿಜ ಸ್ವತಂತ್ರ. ದೇವನೊಬ್ಬನೇ ಸ್ವತಂತ್ರ, ನಿಜವಾಗಲೂ ಸ್ವತಂತ್ರ ಅಂತಾನೂ ಇಟ್ಕೋಬಹುದು. ದೇವರಲ್ಲಿರುವ ಸ್ವತಂತ್ರ ಇನ್ಯಾರೋ ಕೊಟ್ಟದ್ದಲ್ಲ, ಇಷ್ಟಾದ ಮೇಲೆ ಖರ್ಚಾಗುವಂಥದ್ದಲ್ಲ, ಅದು ಅವನ ವೈಭವ. ಇದು ತುಂಬ ದೊಡ್ಡ ಚಿಂತನೆ. ಇದು ತತ್ವಸಂಖ್ಯಾನ, ತತ್ವ ವಿವೇಕ, ಶ್ರೀಮದಾಚಾರ್ಯರ ಪ್ರಕರಣ ಗ್ರಂಥ ಅಂತಿದೆ. ಮಕ್ಕಳಿಗೆ ಮೊದಲು ಪಾಠ ಹೇಳೋದೇ ಅದು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು. ಸ್ವತಂತ್ರ ದೇವರೊಬ್ಬನೇ, ನಾವೆಲ್ಲ ಅಸ್ವತಂತ್ರರು ಅಂಥೇಳಿ. ಇದನ್ನು ನೀನು ಈ ಜ್ಞಾನವನ್ನು ಕೊಡು. ಆಮೇಲೆ ಮುಂದೇನು ಬೇಕು? ಜೀವ ಜಡ ದೇವರ ಅಧೀನರೆಂದು. ಜೀವ ಜಡ ಈ ಎರಡೂ ದೇವರ ಅಧೀನ. ಜೀವನೂ ಪರಮಾತ್ಮನ ಅಧೀನ, ಜಡವೂ ಪರಮಾತ್ಮನ ಅಧೀನ. ಅಲ್ಲ, ಜೀವನನ್ನ ದೇವರು ಅಧೀನದಲ್ಲಿ ಇಟ್ಕೊಂಡ್ಯಾನೆ, ಓಕೆ. ಜಡ ಪದಾರ್ಥಗಳ ಮೇಲೆ ದೇವರ ಓನರ್ಶಿಪ್ ಇದೆ ಅಂದರೆ ಏನದರಿಂದ ಕಿಮ್ಮು? ಇಟ್ಟಿಗೆಯ ಮೇಲೆ ದೇವರ ಓನರ್ಶಿಪ್ ಇದೆ, ಕಲ್ಲಿನ ಬಂಡೆಯ ಮೇಲೆ ದೇವರ ಓನರ್ಶಿಪ್ ಇರಲಿ, ಏನದಕ್ಕೇನು? ಸುಖವಾ ದುಃಖವಾ? ಈಗ ಚೇತನಕ್ಕಾದರೆ ಸುಖ ಕೊಡ್ತಾನೆ, ದುಃಖ ಕೊಡ್ತಾನೆ, ದುಃಖವನ್ನು ನಿವೃತ್ತಿ ಮಾಡ್ತಾನೆ ಅಥವಾ ಸುಖದಿಂದ ದೂರ ಮಾಡ್ತಾನೆ, ಇವೆಲ್ಲ ಸರಿ. ಕಲ್ಲಿಗೆ ಸುಖ ಇಲ್ಲ, ದುಃಖ ಇಲ್ಲ, ಒಂದು ಕಡೆ ಬಿದ್ದಿದೆ. ಹಾಗಲ್ಲ, ಆ ಪದಾರ್ಥಗಳಲ್ಲಿರುವ ಒಂದು ಅಸಾಧಾರಣ ಧರ್ಮ ಅಂತೇನಿದೆಯಲ್ಲ, ಪ್ರಾಪರ್ಟೀಸ್, ಅದು ಅದರಲ್ಲಿ ಇರಬೇಕಾದರೆ ದೇವರು ಅಲ್ಲಿದ್ದರೆ ಇದೆ. ಕೆಲವು ಕಂಡಕ್ಟರ್ಸು, ಹೀಟ್ ಕಂಡಕ್ಟರು, ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸು, ಕೆಲವುದು ಬ್ಯಾಡ್ ಕಂಡಕ್ಟರ್ಸು. ಕಬ್ಬಿಣ ಇದೆ, ಒಳ್ಳೆ ಹೀಟ್ ಕಂಡಕ್ಟರು. ನಮ್ಮ ಬೆಳ್ಳಿ ಬಂಗಾರ ಇದೆ, ಅದು ಸಿಕ್ಕಾಪಟ್ಟೆ ಹೀಟ್ ಕಂಡಕ್ಟರು. ಆದರೆ ಬೆಳ್ಳಿ ಬಂಗಾರದ ವ್ಯಾಲ್ಯೂಗೂ ಈ ಕಬ್ಬಿಣದ ವ್ಯಾಲ್ಯೂಗೂ ಕಂಡಕ್ಟರ್ ಅನ್ನುವ ಸಾಧಾರಣ ಗುಣ ಇದೆ, ವಾಹಕಗಳು ಅನ್ನುವ ಸಾಧಾರಣ ಗುಣ ಇದೆ ಅನ್ನೋ ಅಂದಾಕ್ಷಣ್ಯ ಇದರ ರೇಟೇನು, ಅದರ ರೇಟೇನು, ಇದರಕ್ಕೆ ಇರುವ ಬೆಲೆ ಏನು. ಇನ್ನು ಕೆಲವು ಬ್ಯಾಡ್ ಕಂಡಕ್ಟರ್ಸು, ಮರ ಇದೆ, ಅದಕ್ಕೆ ಯಾವುದಾವುದೋ ಇವರು
ಹೊಸದೇನೇನೋ ಕಂಡುಹಿಡಿಯಾರ. ಮರ ಅದು ಫೈರ್ ಪ್ರೂಫ್ ಅಂತ. ನಾವು ಸಾಮಾನ್ಯ ಫೈರ್ ಅಂದರೆ ಮರ ಅನ್ಕೋತಾ ಇದ್ವಿ, ಫೈರ್ ವುಡ್ ಅಂತ. ಇವರೇನೇನೋ ಫೈರ್ ಪ್ರೂಫ್ ಅಂತ ಮಾಡ್ತೀರಿ, ಕೆಮಿಕಲ್ಸು ಅದು ಇದು ಹಾಕಿ. ಅಂತೂ ಜಡದಲ್ಲಿರುವಂತಹ ಒಂದು ಗುಣ ಇದೆಯಲ್ಲ, ಒಂದೊಂದರಲ್ಲಿ ಒಂದೊಂದು ಗುಣ ಇದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ದೇವರು ಆ ಪದಾರ್ಥಗಳಲ್ಲೇ ಇರುವ ಒಂದು ವಿಶೇಷವಾದ ಪ್ರಾಪರ್ಟೀಸ್ ಏನಿದೆ ಅದನ್ನು ಕೊಡುವುದಕ್ಕಾಗಿ ಅದರಲ್ಲಿ ದೇವರು ಇದ್ದಾನೆ, ತನ್ನ ಅಧೀನದಲ್ಲೇ ಇಟ್ಕೊಂಡ್ಯಾನೆ. ಹಾಗಾಗಿ ಜೀವ ಹಾಗೂ ಜಡ, ಅಥವಾ ನಮ್ಮಷ್ಟಕ್ಕೆ ನಾವು ಸೀಮಿತವಾಗಿ ತೆಗೆದುಕೊಂಡ್ರೆ ಇಲ್ಲೇ ಎರಡಿದೆ. ಈ ದೇಹ ಜಡ, ಒಳಗಿರುವ ಚೇತನ ಅವನು ಜಡ ಅಲ್ಲ. ಹಾಗಾದರೆ ಈ ದೇಹ ಯಾರ ಅಧೀನ? ಇದು ದೇವರ ಅಧೀನ. ಭಗವದ್ಗೀತೆ ನೀವೆಲ್ಲ 10 ಬಾರಿ ಕೇಳಿದಿರಿ. ಕ್ಷೇತ್ರಜ್ಞ ವಿಚಾರ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರದ ಬಗ್ಗೆ ಯಾರಿಗೆ ಗೊತ್ತಿದೆ ಅವನು ಕ್ಷೇತ್ರಜ್ಞ. ಏನು ನನ್ನ ದೇಹದ ಬಗ್ಗೆ ನಂಗೆ ಗೊತ್ತಿಲ್ಲದೆ ಏನ್ರಿ? ನನ್ನ ಹೈಟ್ ಏನು, ವೆಯ್ಟ್ ಏನು, ದಿನೋ ನಾನು ಚೆಕಪ್ ಮಾಡ್ಕೋತೀನಿ. ಶುಗರ್ ಇದೆಯಾ, ಬಿ ಪಿ ಇದೆಯಾ? ಹಾಂ, ನೀನು ಕ್ಷೇತ್ರಜ್ಞ ಅಲ್ಲ ಅಂದರು. ಮತ್ತಾರು ಕ್ಷೇತ್ರಜ್ಞ? ಈ ಶರೀರ ಅಂದರೆ ಶರೀರ ಅಲ್ಲಪ್ಪ, 24 ತತ್ವಗಳು. ಆ 24 ತತ್ವಗಳ ಬಗ್ಗೆ ಸರಿಯಾದ ಮಾಹಿತಿ ಇರೋದು ದೇವರಿಗೆ ನಿಜವಾದ ಕ್ಷೇತ್ರಜ್ಞ ಅವನು. ನಮಗೆ ಚೂರು ಪಾರು ಗೊತ್ತಿದೆ, ಹೈಟ್ ಗೊತ್ತು, ವೆಯ್ಟ್ ಗೊತ್ತು, ಅಷ್ಟೇ. ರೋಗ ಏನೋ ಸಣ್ಣ ಪುಟ್ಟದ್ದು, ಶುಗರು ಅಥವಾ ಬಿ ಪಿ, ಇದು ಚೆಕಪ್ ಮಾಡ್ಕೋಬೋದು. ಇನ್ನೂ ದೊಡ್ಡದೆಲ್ಲ ಲಿವರ್ ಸರಿ ಇದೆಯಾ, ಕಿಡ್ನಿ ಸರಿ ಇದೆಯಾ, ಇನ್ನೊಂದು ಸರಿ ಇದೆಯಾ, ಮತ್ತೊಂದು ಸರಿ ಇದೆಯಾ, ಎಲ್ಲಿ ಗೊತ್ತಾಗತ್ತೆ? ಅದೆಲ್ಲ ಮೆಷಿನ್ಸು, ಡಾಕ್ಟರ್ಸು ಅವ್ರು ನೋಡಿ ಹೇಳಬೇಕು. ಅವ್ರಿಗೂ ಮೆಷಿನ್ಸು ಏನು ಮಾಹಿತಿಯನ್ನು ಕೊಡುತ್ತೆ ಅದರ ಪ್ರಕಾರವಾಗಿ ಇದಿಲ್ಲ ಅದಿಲ್ಲ ಅಂತ ನೋಡಿ ಹೇಳಿರ್ತಾರೆ. ಒಂದಿಷ್ಟು ಮೆಡಿಸಿನ್ ಕೊಟ್ಟಿರ್ತಾರೆ, ಸರಿ ಹೋಗ್ಬೋದು. ಕೆಲವ್ರಿಗೆ ಅದು ಸರಿನೂ ಹೋಗದೇ ಇರ್ಬೋದು. ವಿ ಆರ್ ವೆರಿ ಸಾರಿ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಇದನ್ನು ಚೇಂಜ್ ಮಾಡಿ ಇದನ್ನು ತೊಗೊಂಡು ನೋಡಿ ಸರಿ ಹೋಗ್ಬೋದು. ಹೀಗೂ ಸಾಧ್ಯತೆಗಳುಂಟು. ಹಾಗಾದರೆ ಈ ಶರೀರ ಕ್ಷೇತ್ರ ಅಂತ ಕರೆಸಿಕೊಳ್ಳತ್ತೆ. ಇದರ ಒಳಗಿರುವ ಜೀವ ಇದರ ಓನರ್ ಅಲ್ಲ. ಇದರ ಓನರೇ ಆಗಿದ್ದಿದ್ರೆ ಶರೀರ ನಮ್ಮ ಮಾತು ಕೇಳಬೇಕಾಗಿತ್ತು.